ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನವರಾತ್ರಿಯ 2ನೆಯ ದಿನ. ಬಣ್ಣ ಬಂದು ಹಸಿರು ಬಣ್ಣ. ನೈವೇದ್ಯಕ್ಕೆ ಮೊಸರನ್ನ ಮಾಡಿ ಇಡಬೇಕು. 5 ಗಂಟೆ ಅಷ್ಟರಲ್ಲೆಲ್ಲ ಎದ್ದಿದ್ದೆ. ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟಿ ಸ್ಟವ್ ಹತ್ರ ಎಲ್ಲ ನಾನು ನೀಟ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಒಂದ್ಸಲಿ ನೀಟಾಗಿ ಇನ್ನೊಂದ್ಸಲಿ ಒರೆಸ್ಕೊಂಡು ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕ್ಕೊಂಡು ಹೂವುಗಳನ್ನ ಕೂಡ ಇಟ್ಕೊಂಡು ನಾನು ಗ್ಯಾಸ್ ಹತ್ರನೂ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲ ಕೆಲಸ ಕೂಡ ಮುಗ್ದಿತ್ತು ನಂದು. ಸೊ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೋಗಿದ್ದೆ. ಇವತ್ತು ಹಸಿರು ಕಲರ್ ಹಾಕಬೇಕಾಗಿತ್ತು. ಸೊ ಗ್ರೀನ್ ಕಲರ್ ಸ್ಯಾರಿನೇ ವೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ನನ್ನ ಔಟ್ಫಿಟ್ ಇದಾಗಿತ್ತು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಸ್ಯಾರಿ ಎಲ್ಲ ಉಟ್ಕೊಂಡು ನೆನ್ನೆ ಹಾಕಿದ್ದು ಹೂವನ್ನೆಲ್ಲ ತಗೋಬೇಕಿತ್ತಲ್ಲ. ಸೊ ಎಲ್ಲನೂ ನಾನು ತಗೊಂಡು ದೇವ್ರ ಮನೆಯನ್ನೆಲ್ಲ ನೀಟ್ ಮಾಡಿಕೊಂಡು ಇವತ್ತು ಫ್ರೆಶ್ ಹೂವನ್ನ ತಗೊಂಡು ಇಟ್ಕೊಳ್ತಾ ಇದ್ದೆ. ಎಲ್ಲ ಫೋಟೋಗೂ ಕೂಡ ಹೂವನ್ನ ಹಾಕ್ಕೊಂಡು ಪ್ರತಿಯೊಂದು ನಾನು ದೇವ್ರ ಮನೆಯನ್ನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಫೋಟೋವು ಹೂವುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀವು. ಸೊ ಕಂಪ್ಲೀಟ್ಲಿ ನಾನು ಈ ಥರ ಎಲ್ಲ ದೇವ್ರುಗಳು ಹಾರ ಹೂವು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಗಂಧದ ಕಡ್ಡಿ ಹಚ್ಚೋಣ ಅಂತ ದೀಪ ಎಲ್ಲ ಹಚ್ಕೊಂಡು ಗಂಧದ ಗಡ್ಡಿನ ಕೂಡ ಹಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಬೇಗ ಹೋಗಬೇಕು ದೇವಸ್ಥಾನಕ್ಕೆ. ಅಲ್ಲಿ ತುಂಬ ರಶ್ ಆಗಿ ಹೋಗ್ತಾರೆ. ಇವತ್ತು ಬೇರೆ ಶುಕ್ರವಾರ ಅಲ್ವಾ, ಬಂಡಿಕಳಮ್ಮನ ದೇವಸ್ಥಾನದಲ್ಲಿ ಪ್ರತಿದಿನವೂ ಜನ ಇರ್ತಾರೆ. ಶುಕ್ರವಾರ ಬೇರೆ. ಸೊ ಬೇಗ ಹೋದರೆ ಬೇಗ ಮನೆಗೆ ಬರ್ಬೋದು ಅಂತ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ಪೂಜೆ ಕೂಡ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಸೊ ಇಲ್ಲಿ ನೋಡಿ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಆದಮೇಲೆ ಧೂಪಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಕೂಡ ಇಟ್ಕೊಂಡು ಆಗಿದ್ದ ತಕ್ಷಣ ನಾನು ಮಂಗಳಾರತಿ ಮಾಡೋಣ ಅಂತ ತುಪ್ಪದ ದೀಪನ ರೆಡಿ ಮಾಡಿಟ್ಕೊಂಡು ಮಂಗಳಾರತಿ ಕೂಡ ಮುಗಿಸ್ಕೊಂಡು ನನ್ನ ಪೂಜೆನ ನಾನು ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ನೋಡಿ ಕಂಪ್ಲೀಟ್ಲಿ ನನ್ನ ಪೂಜೆ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಹೊಸ್ಲಿಗೂ ಕೂಡ ದೀಪನ ಇಟ್ಕೊಂಡು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಪೂಜೆ ಕಂಪ್ಲೀಟಾಗಿ ಮುಗಿದಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನೋಡಿ ಹೊರಗಡೆ ಈ ಥರ ಚೆನ್ನಾಗಿ ಅಲಂಕಾರ ಮಾಡಿದರು. ಹಬ್ಬ ಅಲ್ವಾ, ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿ ದೇವಸ್ಥಾನ ಫುಲ್ಲು ಡೆಕೋರೇಟ್ ಮಾಡಿದರು. ಇದು ಅಲ್ಲಿ ಮೇನ್ ಆರ್ಚ್ ನೋಡ್ಬೋದು. ಒಳಗಡೆ ಫುಲ್ಲು ಜನ, ಸಿಕ್ಕಾಪಟ್ಟೆ ಜನ ಇದ್ದರು. ಹೋಗುವಾಗ ಅಷ್ಟು ಜನ ಇರಲಿಲ್ಲ, ಬರೋವಾಗ ಅಂತೂ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಎಷ್ಟೊಂದು ಜನ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾಯಿದ್ರು ನೋಡ್ಬೋದು. ಹೋದ್ವಿ. ನೋಡಿ ದೇವರಿಗೆ ಅಭಿಷೇಕ ಮಾಡ್ತಿರೋದನ್ನ ನೀವಿಲ್ಲಿ ನೋಡ್ಬೋದು. ಅಭಿವೃದ್ಧ್ಯರ್ಥಂ ಸಿದ್ಧ್ಯರ್ಥಂ ವಿಶೇಷೇಣ ಸಮಸ್ತ ಅಭ್ಯುದಯ ಅರ್ಥಂ ಆದಿತ್ಯಾದಿ ನವಗ್ರಹೇಣ ಯೋ ದೋಷ ಸಮಜನಿ ತದ್ದೋಷ ಪೀಡಾ ಪರಿಹಾರ ಅರ್ಥಂ ಪರೈಃ ಕೃತ ಕ್ರಿಯಮಾಣ ಕರಿಷ್ಯಮಾಣ ಮಾರಣ ಸ್ತಂಭನ ವಿದ್ವೇಷಣ ಆಕರ್ಷಣ ಮಂತ್ರ ಪ್ರಯೋಗ ತಂತ್ರ ಪ್ರಯೋಗ ಕೇಶ ಪ್ರಯೋಗ ನಖ ಪ್ರಯೋಗ ಭಸ್ಮ ಪ್ರಯೋಗ ಗಂಭೀರ ಪ್ರಯೋಗ ಪುಂಥಲಿಕ ಸ್ಥಾಪನಾದಿ ಆಭಿಚಾರಿಕ ಕೃತ್ರಿಮ ದೋಷ ನಿವಾರಣ ಅರ್ಥಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ
ಫಿಕ್ಷನ್ ಸ್ಟೋರಿ ಇದು ಏಮಿ ಕುಪ್ಪೆಟ್ಟಿರೋದು ವಿಷ್ಣುವೇ ನಮೋ ವಿಷ್ಣುವೇ ನಮೋ ವಿಷ್ಣುವೇ ನಮಃ. ಆಣೆ ಮಾಡಿಲ್ಲ ಪಾಪ ನಾನು ಅವರು ಕಾರ್ ಡ್ರೈವ್ ಮಾಡಿದ್ದೆ ಓಂ ಜಾತವೇದನೇ ನಮಃ ಬ್ರಹ್ಮಪರಿತ ಕೀರ್ತಿ ಸ್ವಾಹಾ. ಓಂ ಜಾತವೇದನೇ ನಮಃ ಸಮಪದನಿವಂತಃ ವೇದಃ ನಮಃ ಪರಮಗುರುಭ್ಯಾಂ ವಿಷ್ಣುನಾಮೇ ಬ್ರಹ್ಮಪರಿತ ಕೀರ್ತಿ ಸ್ವಾಹಾ. ಓಂ ಜಾತವೇದನೇ ನಮಃ ಮದೋಮವರಾದೇ ಜಗೋದಕಃ ದೇವೇದಃ. ನೀವೇನು ನೋಡಿದ್ರಿ ಅದು ತಾಯಿನ 9 ಥರದಲ್ಲಿ 9 ಅವತಾರಗಳಲ್ಲಿ ಅಲಂಕಾರ ಮಾಡಿದರು, ಹೊರಗಡೆ ಕೂರಿಸಿದ್ರು ಇದನ್ನು. ಸೊ ನಾವೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು, ಅದನ್ನು ಕೂಡ ನಾವು ಈಸ್ಕೊಂಡು ಪ್ರಸಾದ ತಿಂದ್ಕೊಂಡು ಹೊರಡೋಣ ಅಂತ ಹೊರಟು ಬಂದ್ವಿ. ಅಲ್ಲೇ ಒಂದೆರಡು ಫೋಟೋಸ್ ಕೂಡ ನಾವು ತಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಹೊರಗಡೆ ಬಂದ್ವಿ, ಅಲ್ಲಿ ಬಳೆಯನ್ನು ಇಟ್ಕೊಂಡಿದ್ರು. ಎಲ್ರಿಗೂ ತುಂಬ ಆಸೆ ಆಯಿತು ಹಾಕಿಸ್ಕೋಬೇಕು ಅಂತ. ಸೊ ಹೋಗಿ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ನಮ್ಮ ಅಕ್ಕನೇ 5 ಜನಕ್ಕೂ ಬಳೆನ ಹಾಕ್ಸಿದ್ರು. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಹಸಿರು ಗಾಜಿನ ಬಳೆ ಹಾಕ್ಕೊಂಡ್ರೆ ಹೆಣ್ಮಕ್ಳಿಗೆ ಲಕ್ಷಣ. ಹೌದು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ನೋಡಿ, ಫೈನಲಿ ನಾನು ಬಳೆ ಹಾಕಿಸ್ಕೊಂಡೆ, 2 ಕೈಗೂ ಒಂದೊಂದು ಡಜನ್ ಬಳೆ ಹಾಕಿಸ್ಕೊಂಡೆ. ನನಗೆ ಬಳೆ ಆ್ಯಕ್ಚುಲಿ ಇಷ್ಟ, ಬಟ್ ತೆಗೆದುಬಿಡ್ತೀನಿ, ಒಂದು ವಾರವರೆಗೂ ಇಟ್ಕೋತೀನಿ, ಆಮೇಲೆ ತೆಗೆದುಬಿಡ್ತೀನಿ. ಸೊ ಇವತ್ತು ಹಾಕಿಸ್ಕೊಂಡಿದ್ದೀನಿ, ಹೇಗಿದೆ ನೋಡಿ. ನೆಕ್ಸ್ಟು ಮಾರ್ನಿಂಗಿಂದ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಬರ್ತಾ ಎಳ್ನೀರು ಕುಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಳ್ನೀರನ್ನ ಕುಡಿದು ಮನೆ ಕಡೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.